ಅಣ್ಣ ಪಿ ಎ ಏನೋ ತಂದ್ಕೊಟ್ಟವ್ರ ನೋಡಿ ಅಣ್ಣ. ಇದೇನು ನೀನೇ ಓದೋ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಆದರದ ಸ್ವಾಗತಗಳು. ಏಯ್ ಏನದ ಆಧಾರ ಏನದ ಕೊಡಿಲಿ. ನಾನು ನಿಮ್ಮ ಮನೆ ಮಗನಾದ ಸಲ್ವರಾಜ್ ಕೇಳಿಕೊಳ್ಳೋದು ಏನು ಅಂದರೆ ಏನೋ ಕೋಳಿ ಪಿಳಿ ಅನ್ಕೊಂಡು ಡಬಲ್ ಡಿಗ್ರಿ ಮಾಡಿರೋನ ಪಿ ಎ ಮಾಡಿಕೊಂಡ್ರೆ ಇದೇ ಗೋಳು. 3 ಮಲೇಲಿ ಒಂದು ಸ್ಟಾಪ್ ಬರ್ದ್ಕೊಟ್ಟು ನೋಡು. ಚಿಕ್ಕದಾಗಿ ನೀಟಾಗಿ ಬರ್ಕೊಂಬರ ಕೇಳ. ಕೊಡ ಅವ್ನಿಗೆ ಎತ್ಕೊಂಡೋಗಿಲ್ಲ. அண்ணா ஏரியா பசங்க வந்திருக்காங்க, உங்ககிட்ட பேசணும். என்னவா? டோர்னமெண்ட் பத்தி. ಅದೇನು ನೋಡ. ನೋಡ್ತೀನಣ್ಣ. ಏಯ್ ಯಾರೋ ಅದು ಬಂದ್ರ ಇಲ್ಲೇ. ನಮಸ್ಕಾರ ಅಣ್ಣ. ಇದೆಲ್ಲ ಯಾಕೆ ಇರಬೇಕು ಟೂರ್ನಮೆಂಟ್ ಎಲ್ಲ? ನೀವೇ ಕ್ರಿಕೆಟ್ ಆಡ್ಕೊಳ್ರ. ಅದು ಹುಡುಗರೆಲ್ಲ ಒತ್ತಾಯ ಮಾಡ್ತಿದ್ರಣ್ಣ, ಅದಕ್ಕೆ. ಅಣ್ಣ ಏರಿಯಾ ಹುಡುಗ್ರಣ್ಣ, ಕಮ್ಮಿ ಅಂದ್ರೆ 400-500 ಒಟ್ಟಿದ್ಯಣ್ಣ. ಸ್ವಲ್ಪ ಅದೇನಂತ ನೋಡಿ ಏನಾದರೂ ಮಾಡಿಕೊಡಿ ಅಣ್ಣ. ಏನಪ್ಪ? ಹ್ಞೂ ಅಣ್ಣ, ಮಾಡಿಸ್ತೀನಿ. ಚೆನ್ನಾಗಾಡಿ, ಇನ್ನೂ 4 ಟೀಮ್ ಹಾಕೊಳ್ಳಿ. ಏನೇ ಪ್ರಾಬ್ಲಮ್ ಆದ್ರೂ ಏನೇ ಬೇಕು ಅಂದ್ರೂ ಸಂಕೋಚ ಇಲ್ದಿರ ಬಂದು ಕೇಳಿ. ಹ್ಞೂ ಅಣ್ಣ, ಸರಿ ಹೊರಡ್ರು. ಏನ್ರಿ ಸುಭಾಷ್, ಬಹಳ ದಿನಗಳ ನಂತರ ಒಂದೊಳ್ಳೆ ಡೀಲ್ ತಗೊಂಬಂದಿದ್ದೀನಿ ಅಣ್ಣ. ಏನ್ರಿ ಡೀಲ್ ಅದು? 40% ಮಾರ್ಜಿನ್ ನಮ್ದು. ಏನ್ರಿ ಅದು 40%? ಅದೇ ಅಣ್ಣ, ಬನಶಂಕರಿ ಹತ್ರ ಇತ್ತಲ್ಲ, ಸ್ಮಶಾನದ ಹತ್ರ 30-40 ಸೈಟ್ ಅದು ಅಣ್ಣ. ಇಲ್ಲ ರೀ, ಅದೆಲ್ಲ ಮಾಡಲ್ಲ ಈಗ. ಹಂಗೆ ಹೇಳ್ಬೇಡಿ ಅಣ್ಣ, ಎಲ್ಲ ನಾನು ಮಾತಾಡ್ಬಿಟ್ಟು ಕರ್ಕೊಂಬಂದಿದ್ದೀನಿ. ನಾನು ಹೇಳ್ದೆ ತಾನೆ, ನಂದೇ 108 ತಲೆನೂ ಇದೆ, ಅಂಥದ್ದೆಲ್ಲ ನಾನು ಮಾಡಲ್ಲ. ಆ ವ್ಯವಹಾರಗಳೆಲ್ಲ ಬಿಟ್ಬಿಟ್ಟಿದ್ದೀನಿ ರೀ. ಅಣ್ಣ ಅರ್ಥ ಆಗಲ್ವಾ? ನೀನು ಹೊರಡು. ಯಾರ್ರೀ ಇವನು? ಯಾವುದೇ ವ್ಯವಹಾರ ತಂದು ತಲೆ ತಿಂತಾನಲ್ರಿ ಇವನು. ಕೊಡ ತಿಕ್ಕ ಮುಚ್ಕೊಂಡು ಕೊಡ ಇಲ್ಲ 500. ಏ ಬೋಳಿ ಮಕ್ಳ ಬರೋ ಇಲ್ಲೇ. ಕರೀತಾರ ನೋಡ ನಿನ್ ಲೈ. ಏ ಎಮ್ಮೆ, ಬಾಯಿಲಿ ನಿನ್ನೆ ಕರೆದಿದ್ದು. ಏನಣ್ಣ ಏನಾಯ್ತು ಆಮೆ ವಿಷಯ? ಅಣ್ಣ ಹುಡುಗನ್ನೆಲ್ಲ ಬಿಟ್ಟಿದ್ದೀನಣ್ಣ, ಏರಿಯಾದಲ್ಲಿ ಎಲ್ಲಾ ಕಡೆ ಹುಡುಕ್ತವ್ರಣ್ಣ. ಆಮೆ ಹುಡುಕ್ತಾ ಇದ್ದೀರಾ? ಆಂಟಿನ ಹುಡುಕ್ತಾ ಇದ್ದೀರಾ? ಯಾವಾಗ ಹುಡುಕ್ತೀರಾ? ಆ ಮಜ್ಜೂರ್ ಹುಡುಗನ ಹಿಡಿಯಕ್ಕಾಗ್ತಾರ ನಿಮ್ ಕೈಯಲ್ಲಿ? ಏನೋ ಮಾಡ್ತಾ ಇದ್ದೀರಾ? ಶಾಟ ತೀರ್ತಾ ಇದ್ದೀರಾ? ಅಣ್ಣ ಪೊಲೀಸರು ಒಬ್ಬನ ಲಾಕ್ ಮಾಡ್ಕೊಂಡಿದಾರಣ್ಣ. ಎಲ್ಲಾ ಕೆಲಸ ಆದ್ಮೇಲೆ ಬರೋ ಪೊಲೀಸೇ ಹಿಡ್ದವ್ರು ಅಂದ್ಮೇಲೆ ನೀವೇನ್ರೋ ಮಾಡ್ತಾ ಇದ್ದೀರಾ? ಮಾತ್ರ ಆ ಏರಿಯಾ ಲೌಡಿ ಈ ಏರಿಯಾ ಲೌಡಿ ಅಂತ ಯಾವ ಶಾಟದ ಮೇಲೆ ರೌಡಿ ನೀನು? ಅಣ್ಣ ನಾನೇನ್ ಸುಮ್ನೆ ಕೂತಿಲ್ಲ ಅಣ್ಣ, ಎಲ್ಲಾ ಕಡೆ ಹುಡುಗನ್ನ ಬಿಟ್ಟಿದ್ದೀನಣ್ಣ. ಯಾರಿಗೋ ಜೋರಾಗಿ ಮಾತಾಡ್ತಾ ಇದ್ಯಾ? ನಾನು ಹುಡ್ಕೋಕ್ಕಾಗತ್ತಾನ ಇದು? ಇಂಥ ಕೆಲಸ ನಾನು ಮಾಡೋಕ್ಕಾಗಲ್ಲ ಅಂತ ತಾನೇ ನಾನು ನಿನ್ನ ಇಟ್ಕೊಂಡಿರೋದು. ನಿಮ್ಮ ಹುಡುಗರ ಕೈಲಿ ಹುಡ್ಕೋಕ್ಕಾಗಲಿ ಅಂತ ನೀನು ಹುಡುಕು. ಟೈಮ್ ಜಾಸ್ತಿ ಇಲ್ಲ. ನೀವೇನ್ರ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ನಂಗನಿಸ್ತಾ ಇದ್ದೀನಾ? ಒಗ್ರವನ ಅಕ್ಕನ್ ನೋರೇ, ನನಗೆ ಆಮೆ ಬೇಕು, ನನಗೆ ಆಮೆ ಬೇಕು. ನಮಸ್ತೆ ಅಣ್ಣ. ಹೇಳಪ್ಪ, ಏನು ನಡೀತಿದೆ? ಅಣ್ಣ ನೀವು ಹೇಳ್ದಂಗೆ ಗ್ರೌಂಡ್ ಲೆವೆಲಲ್ಲಿ ಇಳಿದು ಪ್ರತಿ ಏರಿಯಾನು ಕವರ್ ಮಾಡ್ತಾ ಇದ್ದೀವಿ. ಆದರೆ ಈ ಕೆಂಚಪ್ಪನ ಪಾಳ್ಯ ಮಾತ್ರ ಯಾಕೋ ಡೌಟ್ ಹೊಡಿತಾ ಇದೆ. ಮ್ಯಾಕ್ಸಿಮಮ್ ಓಟಿರೋದು ಅಲ್ಲೇ ಅಣ್ಣ. ಸರಿ, ಆ ಏರಿಯಾ ಮೇಲೆ ಅವ್ರಿಗೆ ಕಂಪ್ಲೀಟ್ ಗ್ರಿಪ್ ಇದೆ. ಎಲ್ಲ ಬಾರ್ಗೂ ಹೇಳಿದ್ದೀನಿ, ಯಾವನೇ ಬಂದು ಎಷ್ಟೇ ತಿಂದು ಎಷ್ಟೇ ಕುಡಿದ್ರು ಬಿಲ್ ನಮ್ದೇ ಅಂತ. ಸರಿ, ನೀವು ಸ್ವಲ್ಪ ದುಡ್ಡು ಕೊಟ್ರೆ ಮನೆಗೆ ಹೋಗಿ ಸೀರೆ ಕುಕ್ಕರ್ ಹಂಚ್ಬಿಡ್ತೀನಿ ಅಣ್ಣ. ಯಾವ ಜಮಾನದಲ್ಲಿ ಇದೆಯಾ ನೀನು? ಸೀರೆ ಕುಕ್ಕರ್ ಹಂಚ್ಕೊಂಡು ಚೆನ್ನಾಗಿ ಬುದ್ಧಿವಂತರಾಗಿದ್ದಾರೆ. ತಿನ್ಕೊಂಡು ಕುಡಿಯೋದು ಕುಡ್ಕೊಂಡು ಎಲೆಕ್ಷನ್ ದಿನ ಕೈ ಎತ್ತಿ ಬಿಡ್ತಾರೆ. ನೀನ್ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಏರಿಯಾ ಅಲ್ಲ, ಒಂದೊಂದು ಮನೇನೂ ಬಿಡಬಾರ್ದು. ಹ್ಞೂ ಸರಿ ಅಣ್ಣ. ಹೊರಡು. ಏಯ್ ಅದು ಇದಲ್ಲ, ಅವತ್ತಾಕಿದ್ದಲ್ಲ, ಅದು ಸಖತ್ತಾಗಿ ಫಿಟ್ಟಿಂಗ್ ಕೂರತ್ತೆ. ಅದನ್ನ ಹಾಕೊಂಡ್ ರೆಡಿ ಆಗಿರೋ, ಇವತ್ ಸಂಜೆ ಸಿಗ್ತೀನಿ. ಖರ್ಚಿಗೇನು ಕೊಡಲ್ವಾ? ಒಂದೇ ಒಂದ್ ಪಪ್ಪಿ ಕೊಡು. ಏಯ್ ನೀನ್ ಕೊಟ್ಟಿಲ್ಲ ಅಂದ್ರೆ ನಾನೇ ಕೊಡ್ತೀನಿ. ಕೊಡ್ಲಾ? ಏಯ್ ಗಂಡು, ಬರೋ ಇಲ್ಲಿ. ಅಣ್ಣ ಬರೋ ಇಲ್ಲಿ. ಏನದು? ಅದು ಸೀರಿಯಸ್ನೆಸ್ ಇಲ್ವಲ್ಲ ನಿನಗೆ? ಎಲೆಕ್ಷನ್ ಬಾದೆ ನನ್ ತಿಕ್ಕಾರ್ದು ಊರ್ ಬಾಗ್ಲಾಗ್ತಾ ಇದೆ, ನೀನ್ ಪಪ್ಪಿ ಕೇಳ್ಕೊಂಡು ನಿಂತಿದ್ಯಾ? ಈ ಎಲೆಕ್ಷನ್ ಉಲ್ಟಾ ಹೊಡಿಲಿ, ನಿನಗ್ ಉಲ್ಟಾ ಹೊಡಿತೀನಿ. ಹೋಗ್. ಯಾವ ನಾಯ ನಿನ್ ಪಪ್ಪಿ ಕೊಡೋದು? ಹೆಂಗಿದ್ಯಾ ನೋಡು. ಸರ್, ಏನ್ ಮಾಡ್ತಾ ಇದೀರಾ ಸಾಹೇಬ್ರೆ? ಸರ್ ಊಟ ಮಾಡ್ತಾ ಇದ್ದೀನಿ ಸರ್. ಹಾ ಗಟ್ಲ ಆರಾಮಾಗಿ ಇಳಿದಿದೆ ನಿಮಗೆ. ನನ್ಗಿಲ್ಲಿ ಕೆಳಗಡೆ ಇಳಿತಿದೆ. ಬಾರೇ ಇಲ್ಲಿ, ಏನೋ ಮಾತಾಡ್ಬೇಕು. ಬಂದೆ ಸರ್, ಬರ್ತೀನಿ ಸರ್.
ಸಾಕಣ. ಎಂಥ ಪರಿಸ್ಥಿತಿ ಬಂತು, ನಿನ್ನ ಕೈಯಲ್ಲಿ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ. ನಾನು ಸಿಕ್ಕಿದ್ದೆ ಹೆಚ್ಚು. ಅಣ್ಣ ರಮಾಕಾಂತ್ ಅವ್ರು ಬಂದಿದ್ದಾರೆ, ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಕೂತ್ಕೊಳ್ಳೋಕೆ ಕೇಳ್ರಿ, ಟೀನೋ ಕಾಫಿನೋ ಕೊಡ್ರಿ ಅವನಿಗೆ. ಸರಿ ಅಣ್ಣ. ಮಾಡ. ನಮಸ್ತೆ ಸರ್. ಪರವಾಗಿಲ್ಲ, ಕೂತ್ಕೊಳ್ಳಿ ರಮಾಕಾಂತ್. ಆ ಕೆಲಸದ ಬಗ್ಗೆ ಏನಾದರೂ ಡೆವಲಪ್ಮೆಂಟ್ಸ್ ಇದೆಯೇನ್ರಿ? ಸರ್ ನೀವೇನು ವರಿ ಮಾಡಬೇಡಿ. ಕದ್ದಿರೋ 3 ಜನ ಹುಡುಗರಲ್ಲಿ ಆಲ್ರೆಡಿ ಒಬ್ಬ ನನ್ನ ಕೈಗೆ ಸಿಗಾಕೊಂಡಿದ್ದಾನೆ. ಆದರೆ ಆಮೇಲೆ ಅವನ ಹತ್ರ ಇಲ್ಲ. ನಾನು ಡ್ರಿಲ್ ಮಾಡೋ ಥರ ಮಾಡಿದ್ರೆ ಖಂಡಿತ ಅವನು ಎಲ್ಲನೂ ಬಾಯ್ಬಿಡ್ತಾನೆ. ಆಮೇಲೆ ನಮ್ಮ ಕೈಗೆ ಸಿಕ್ಕೇ ಸಿಗುತ್ತೆ. ರಮಾಕಾಂತ್, ಮಾತು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡ್ರಿ. ಇಲ್ಲಿ ಯಾವನು ತಲೆ ಕೆಡಿಸ್ಕೊಂತ ಇಲ್ಲ. ಎಲೆಕ್ಷನ್ ದಿನಗಳು ಬೇರೆ ಹತ್ರ ಬರ್ತಾ ಇದೆ. ನಾನು ತಲೆ ಕೆಡಿಸ್ಕೊಳ್ಳೋ ಮುಂಚೆ ನೀವು ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ಬೇಕು. ಸರಿ ಸರ್, ಖಂಡಿತ ಸರ್. ನೀವೇನು ವರಿ ಮಾಡಬೇಡಿ. ನಾನು ಬರ್ತೀನಿ ಸರ್. ಹೊರಡು. ಹಲೋ. ಅಣ್ಣ ಹುಡುಗನ ಯಾರೋ ಎತ್ಬಿಟ್ಟವ್ರಂತಣ್ಣ. ಹೌದಾ? ಯಾವಾಗ? ನಿನ್ನೆ ನೈಟ್ ಅಂತಣ್ಣ. ಸರಿ, ಅಣ್ಣನಿಗೆ ಈಗಲೇ ವಿಷಯ ತಿಳಿಸ್ತೀನಿ. ಅಣ್ಣ, ಆ ಹುಡುಗನ್ ಎತ್ಬಿಟ್ಟವ್ರಂತಣ್ಣ. ಏನೇ ನೀನು ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಕಟ್ ಮಾಡ್ತಾ ಇದೀಯಾ? ಸರ್ ಸ್ವಲ್ಪ ಟೆನ್ಷನಲ್ಲಿದ್ದೆ. ಗೊತ್ತಾಯ್ತು, ಟೆನ್ಷನ್ ಆಗ್ಲೇಬೇಕು. ನಾನೇನೋ ದೊಡ್ಡದಾಗ ಬಂದು ಪುಂಗ್ಬಿಟ್ಟು ಹೋಗ್ಬಿಟ್ಟೆ. ನಾನ್ ಡಿಲ್ ಮಾಡೋ ರೀತಿ ಮಾಡಿದ್ರೆ ಎಲ್ಲಿದ್ರು ಬರುತ್ತೆ ಅಂದೆ. ಈಗ ಅವನೇ ಇಲ್ಲ, ಏನ್ ಮಾಡ್ತೀಯ? ನೋಡ್ ರಮಾಕಾಂತ್, ನನ್ನ ಕ್ರೈಮ್ ಡೈರಿ ನಿನ್ನ ಸ್ಟೇಷನ್ ಅಲ್ಲೇ ಇದೆ. ಅದನ್ನ ನೋಡು ಇರ್ತೀಯ, ಓದು ಇರ್ತೀಯ. ನೀವಿಬ್ರು ಸೇರ್ಕೊಂಡೇನ ಆಟಗಳು ಆಡ್ತಾ ಇದೀರಾ? ನೋಡು, ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಇವತ್ತು ರಾತ್ರಿ ಎಷ್ಟೊತ್ತಾದ್ರೂ ನನಗೆ ಆಮೇಲೆ ಬೇಕು. ಹಲೋ ಸರ್. ಹೇಳಿ ಸಾಹೇಬ್ರೆ. ಏಯ್, ಸಿಕ್ತೇನೋ ಆಮೆ? ಆ ಹುಡುಗ್ರ ಹತ್ರ ಆಮೆ ಏನು ಇಲ್ಲ ಸರ್. ಮತ್ತ್ಯಾಕ ಆ ಹುಡುಗನ್ ಸಾಯಿಸ್ತೆ? ನಾನ್ ಸಾಯಿಸಿಲ್ಲಪ್ಪ. ನೀನೇನು ಮಾಡಿಲ್ವಾ? ಇಲ್ಲ ಸರ್. ಅಂದ್ರೆ ಆ ಕಾರ್ಪೊರೇಟರ್ ಕಡೆ ಹುಡುಗರು ಏನಾದ್ರು ಮಾಡಿದಾರ ಅಂತ ನಂಗೇನು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೋ ಅವ್ರು ಫೋನ್ ಮಾಡ್ರೆ ನೀ ಫೋನ್ ರಿಸೀವ್ ಮಾಡ್ತಿಲ್ವಂತೆ? ಸರ್ ಅವ್ರ ಫೋನ್ ಏನಂತ ರಿಸೀವ್ ಮಾಡ್ಲಿ ಸರ್? ಫೋನ್ ಪಿಕ್ ಮಾಡಿದಾಗಲ್ಲ ಅಪ್ಪಂದು ಒಂದೇ ಗೋಳು, ಸಿಕ್ತಾ ಅದ್ ಸಿಗೋವರೆಗೂ ಅವ್ರ ಫೋನ್ ನ ಪಿಕ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ಸರ್. ನೀವ್ ಹೇಳ್ದಂಗೆ ಮಾಡಿದ್ದೆ ಸರ್. ಆ ಏರಿಯಾದಲ್ಲೆಲ್ಲ ಓಡಾಡಿ ಸಣ್ಣ ಪುಟ್ಟ ರೋಡಿಗಳನ್ನೆಲ್ಲ ಎದುರಿಸಿ ಬೆದರಿಸಿ ಯಾವ್ದೇ ಆತರ ಡೀಲಿಂಗ್ ಬಂದ್ರು ಅವ್ರು ನನ್ನ ಹತ್ರನೇ ಬರೋ ತರ ಮಾಡಿದ್ದೆ. 60 ಲಕ್ಷ ಕೊಡ್ತೀನಿ ಅಂತ ಆಸೆ ಹುಡ್ಸಿ ನನ್ ಜಾಗ ಕರ್ಸ್ಕೊಂಡು ಇನ್ನೇನ್ ನನ್ ಬಲೆಗ್ ಬಿದ್ರು ಅದನ್ನ ಕಸ್ಕೊಂಡು ಆ 3 ಜನ ಎತ್ಬಿಡಂತ ಸ್ಕೆಚ್ ಹಾಕಿದ್ದೆ ಸರ್. ಅಷ್ಟ್ರಲ್ಲಿ ನೋಡಿದ್ರೆ ಅವ್ರವ್ರೇ ಕಿತ್ತಾಡ್ಕೊಂಡು ಈ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದ್ರ ಮಧ್ಯೆ ಅವ್ನ ಇನ್ನೊಬ್ಬನ್ ಯಾರು ಕೊಂದ್ರು ಅಂತ ಬೇರೆ ಗೊತ್ತಾಗ್ತಾ ಇಲ್ಲ ಸರ್. ನೋಡು, ಈ ಕೇಸ್ ತುಂಬಾನೇ ಕಾಂಪ್ಲಿಕೇಟೆಡ್ ಆಗ್ತಿದೆ. ಮೀಡಿಯಾ ಅಂತ ಹೋದ್ರೆ ಇದನ್ನ ಸೈಡ್ ತಳ್ಳಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಡೀಪ್ ಆಗಿ ಹೋಗುತ್ತೆ. ಅದು ನಿನ್ನ ಬುಡಕ್ ಬರೋದಲ್ದೆ ದೊಡ್ಡ ಹೊರಗೆ ಬರುತ್ತೆ. ಒಂದು ಸಲ ಅವ್ರ ಹೆಸರೇನಾದ್ರು ಈಚೆಗೆ ಬಂದ್ರೆ ನೀನು ನಾನು ಉಸಿರಾಡೋದೇ ಕಷ್ಟ ಆಗೋಗುತ್ತೆ. ನೋಡು, ಆ ಆಮೆ ಎಲ್ಲಿದ್ಯೋ ಏನೋ ನಂಗೆ ಗೊತ್ತಿಲ್ಲ, ಆದ್ರೆ ಅದ್ ನಂಗೆ ಕೈಗೆ ಸೇರ್ಬೇಕಷ್ಟೇ. ಈಗಾಗಲೇ ಆ ಹುಡುಗನ ಬಿಟ್ಟು ಕಳ್ಸಿದ್ದೀನಿ. ಸಂದೀಪ್ ಅವನ್ನ ಫಾಲೋ ಮಾಡ್ತಿದ್ದಾನೆ. ಏನಾದ್ರೂ ಅನ್ಯೂಶುವಲ್ ಮೂಮೆಂಟ್ ಗೊತ್ತಾಯ್ತು ಅಂದ್ರೆ ಅವ್ನು ನಂಗೆ ತಿಳಿಸ್ತಾನೆ. ನಮ್ಮೂರಲ್ಲಿ ಹೋಗಕ್ಕೂ ಮುಂಚೆ ನೀನು ಹೋಗಿ ಕೆಲಸ ಮುಗಿಸ್ಬಿಡು. ಓಕೆ ಬಸ್, ಓಕೆ. ಹಲೋ ಸರ್, ಆಮೆ ಸಿಕ್ಬಿಡ್ತು ಸರ್. ಏನ್ ಹೇಳ್ತಾ ಇದೀಯಾ? ಇನ್ನೊಂದ್ಸತಿ ಹೇಳು. ಆಮೆ ಸಿಕ್ತು ಸರ್. ಆಮೆ ನೀವು ನಂಬಿರೋ ಪೊಲೀಸ್ ನಾಯಿ ಮಾಡಿದ್ರೆ ಕೆಲಸ ನಾನ್ ಮಾಡಿದೀನಿ. ಇನ್ಮೇಲೆ ನಿಮ್ದು ಯಾವ್ದೇ ಡೀಲ್ ಇದ್ರು ನನ್ಗೆ ಹೇಳಿ ಸರ್, ನಾನ್ ಮುಗಿಸ್ಕೊಡ್ತೀನಿ. ನೀವು ಆ ಪೊಲೀಸ್ ನಾಯಿಗೆ ಹೇಳಿದ್ರು ಅವ್ನು ನನಗೆ ಹೇಳೋದು. ಮಾಲ್ ತಗೊಂಡ್ ಬರ್ತಾ ಇದೀನಿ ಸರ್. ತಕ್ಷಣ ಬಂದ್ಬಿಡು.